ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಇವತ್ತಿನ 3ನೇ ಜುಲೈ 1ನೇ ಶಿಫ್ಟಲ್ಲಿ ಯಾವ್ಯಾವ ಥರ ಬಂದವು ಕ್ವಶನ್ಸನ್ನು ನೋಡ್ತಾವ. ಸ್ವಲ್ಪ ಕ್ಲಾಸಸ್ ಲೇಟ್ ಆಯಿತು, ಭಾಳ ಜನ ಫೋನ್ ಮಾಡಿ ಕೇಳ್ತಾ ಇದ್ರಿ. ಸೊ ಯಾಕಂದರೆ ಭಾಳ ಜನ ಫೋನ್ ಹಚ್ಚಿದ್ರು, ಶಿವಮೊಗ್ಗದಿಂದ ಹೋದಂಥ ಸ್ಟೂಡೆಂಟ್ ಕೂಡ ಫೋನ್ ಹಚ್ಚಿದ್ರು. ಅದೇ ರೀತಿ ಸರ್ ಕ್ಲಾಸಸ್ ಎಲ್ಲ ಭಾಳ ಯೂಸ್ ಆಗ್ಯವು, ಅದರಿಂದ ಇವತ್ತು ಎಕ್ಸಾಮ್ ಚಲೋ ಆಗಿತ್ತು ಅಂತ ರಿಪ್ಲೈ ಕೊಟ್ಟ, ಭಾಳ ಖುಷಿ ಆಯಿತು. ಸೊ ಎಲ್ಲರಿಗೂ ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಓಕೆ, ಇವತ್ತಿನ ಕ್ಲಾಸಲ್ಲಿ ಯಾವ್ಯಾವ ಥರ ಕ್ವಶನ್ಸ್ ಬಂದಿದ್ದು, ನಿಮ್ಮ ಶಿಫ್ಟಿಗೆ ಯಾವ್ಯಾವ ಬಂದಿದ್ದು ನೋಡ್ಕೊರಿ. ಯಾಕಂದರೆ ಕೆಲವೊಂದು ಕಡೆ ಬೇರೆ ಬೇರೆ ಕ್ವಶನ್ಸ್ ಅದಾವೆ. ಸೊ ಅವುಗಳನ್ನ ಕೂಡ ನಾನು ತಂದಿದ್ದೀನಿ. ಓಕೆ, ಇನ್ನು ಯಾರು ಸಬ್ಸ್ಕ್ರೈಬ್ ಇಲ್ಲ ಅವರು ಆಗ್ರಿ. ಓಕೆ, ಲೇಟ್ ಮಾಡೋದು ಬೇಡ, 10 ನಿಮಿಷದೊಳಗೆ ಮುಗಿಸ್ಬಿಡಿ. ಓಕೆ, ಫಸ್ಟ್ ಕ್ವಶನ್ ಏನು, 35 ಮತ್ತು 39ರ HCF ಎರಡು ಒಂದೇ ಮಗ್ಗಿ ಒಳಗೆ ಹೋಗಂಗಿಲ್ಲ. ಇದ್ರದ್ದು HCF ಎಷ್ಟು? 1. LCM ಕೇಳಿದ್ರೆ 2 ಮಲ್ಟಿಫಿಕೇಷನ್ ಮಾಡಿರಿ, ಡನ್. ಓಕೆ, ನೆಕ್ಸ್ಟು 10, 30 ಮತ್ತು 40ರ ಸರಾಸರಿ 3 ಕೂಡಿಸ್ರಿ, ಎಷ್ಟಾಯಿತು? 80 ಆಯಿತು. 80 ಡಿವೈಡೆಡ್ ಬೈ 3 ಇಷ್ಟಿತ್ತರ, ಇಷ್ಟು ಇಲ್ಲಂತಂದ್ರೆ 26.66 ಬರುತ್ತೆ. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್, ಒಬ್ಬ ವ್ಯಕ್ತಿ 15ನೇ ಮತ್ತು 15ನೇ ಸ್ಥಾನ ಎಡದಿಂದ, ಬಲದಿಂದ 7ನೇ ಸ್ಥಾನ, ಒಟ್ಟು ವಿದ್ಯಾರ್ಥಿಗಳು ಕೇಳ್ಯಾರ. ಅಂದ್ರೆ ಎರಡನ್ನೂ ಕೂಡಿಸ್ರಿ ಫಸ್ಟಿಗೆ, ಎಷ್ಟಾಯಿತು? 15 + 7 ಅಂತಂದ್ರೆ 15 × 5 22 ಆಯಿತು. ಅಂದ್ರೆ ಈಗ ನಾವು ಇವನು 2 ಸಲ ಹಿಡಿದಿರ್ತೀವಿ, ಈ ಕಡೆ ಕೌಂಟ್ ಮಾಡಿರ್ತೀವಿ, ಇಲ್ಲಿ ಕೌಂಟ್ ಮಾಡಿರ್ತೀವಿ, ಅಂದ್ರೆ -1 ಮಾಡಿ ಎಷ್ಟಾಯಿತು? 21. ಆ ಸಾಲಿನಲ್ಲಿರುವಂತಹ ಒಟ್ಟು ವ್ಯಕ್ತಿಗಳೆಷ್ಟು? 21. ಓಕೆ, ನೆಕ್ಸ್ಟ್ 35 ಜನರಲ್ಲಿ ಒಬ್ಬ ಎಡದಿಂದ 20ನೇ ಸ್ಥಾನ, ಬಲದಿಂದ ಎಷ್ಟು? ಬೇರೆ ಬೇರೆ ಕಡೆ ಹುಡುಗರು ಹೇಳ್ಯಾರ, ಸರ್ ಒಂದೇ ಶಿಫ್ಟಿಗೆ ಇಷ್ಟೆಲ್ಲ ಬಂದವನ ಇಲ್ಲ, ಬೇರೆ ಬೇರೆ ಸ್ವಲ್ಪ ಚೇಂಜಸ್ ಮಾಡಿ ಕೇಳ್ಯಾರ. ಓಕೆ, 35 ಜನದಾಗ ಅವನು 20ನೇ ಸ್ಥಾನದಾಗ ಅದಾನ, ಕಳೀರಿ ಎಷ್ಟಾಯಿತು? 20 ಎಷ್ಟು ಉಳಿತು? ಈಗ ಒಂದು ಕಡೆಯಿಂದ ಎಷ್ಟು ಅದಾನವ? 20ನೇ ಸ್ಥಾನದಾಗ ಅದಾನಂದ್ರೆ ಅದನ್ನು ನಾವು ಬಲದಿಂದ ಕೇಳಿದಾಗ 35ರಾಗ 20 ತೆಗೆದು ಬಿಡ್ರಿ, ಎಷ್ಟು ಉಳಿತು? 15 ಆತ. ಆದ್ರೆ ಅಲ್ಲಿನೂ ಅವ್ನು ಕೌಂಟ್ ಮಾಡ್ತೀವಿ, ಅಂದರೆ ಎಷ್ಟಾಯಿತು? 16ನೇ ಸ್ಥಾನದಲ್ಲಿ ಅವ ಅದಾನ. ಓಕೆ, ನೆಕ್ಸ್ಟು 150 ಮತ್ತು 160ರ ಸರಾಸರಿ. 150 ಮತ್ತು 160 ಕೂಡಿಸ್ರಿ, 310 ಆಯಿತು. ಡಿವೈಡೆಡ್ ಬೈ 2 ಅಂತಂದರೆ ಎಷ್ಟಾಯಿತು? 155. ಎಷ್ಟು? 155. ಓಕೆ, ನೆಕ್ಸ್ಟ್ ಯಾವ ಸಂಖ್ಯೆಯನ್ನು 2 ಪಟ್ಟು ಮಾಡಿದಾಗ 144 ಆಗುತ್ತದೆ? ಯಾವ ಸಂಖ್ಯೆ ಅಂದರೆ ಇದನ್ನು 144ಅನ್ನು 2ರಲ್ಲಿ ಭಾಗ ಮಾಡು, ಎಷ್ಟಾಯಿತು? 140 ಅಂದರೆ 70, ಅಂದರೆ 72ನ್ನ ನಾ ಡಬಲ್ ಮಾಡಿದರೆ ಏನಾಗುತ್ತೆ? 144. ಅದು ಒಂದು ವೇಳೆ ನಿಂಗೆ ಸ್ಕ್ವೇರ್ ಕೇಳಿದ್ರೆ ಅಂದ್ರೆ ಯಾವ ಸಂಖ್ಯೆಯನ್ನು ಸ್ಕ್ವೇರ್ ಮಾಡಿದರೆ 144 ಆಗುತ್ತೆ ಅಂದರೆ ಯಾವುದು ಬರುತ್ತೆ ರೀ? 12 ಬರುತ್ತೆ. ಓಕೆ, ಡನ್. 2 ಥರ ಹೇಳಿದ್ದು. ನೆಕ್ಸ್ಟು ಎಷ್ಟು? 238%. ಇವು 2 0 ತೆಗೆದುಬಿಡ್ರಿ, 38 × 2 ಉಳಿತು. 38 × 2 ಅಂದರೆ ಎಷ್ಟಾಯಿತು? 76. ಓಕೆ, ಎಷ್ಟಾಯಿತು? 76 ಆಯಿತು. ಓಕೆ, ನೆಕ್ಸ್ಟು 700 ಸೆಂಟಿಮೀಟರ್ ಮತ್ತು 12 mm ಅಂದಾರ. ಇಲ್ಲಿ ಒಂದು ತಿಳ್ಕೊರಿ, ನಾ ಹೇಳ್ತೀನಿ, ನೀವು ಇದನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೇಕು. ಇದು ಕೆಲವು ಜನ ನನಗೆ ಬರೀ 712 ಅಷ್ಟೇ ಹೇಳ್ಯಾರ, ಕೆಲವು ಜನ 700 mm ಮತ್ತು 700 ಸೆಂಟಿಮೀಟರ್ ಮತ್ತು 12 mm ಅಂತ ಹೇಳ್ಯಾರ. ನೀನು 10 ಸೆಂಟಿಮೀಟ್ರ್ ಅಂದ್ರೆ ಏನು ಹೇಳ್ರಿ? 10 ಸೆಂಟಿಮೀಟರ್ ಅಂದ್ರೆ 1 mm. ಓಕೆ, ಇದು ಗೊತ್ತಿರಬೇಕು. ಓಕೆ, 10 ಸೆಂಟಿಮೀಟರ್ ಅಂದರೆ ಎಷ್ಟು ರೀ? 1 mm. ಈಗ ಇದನ್ನು ನೀವು ಆನ್ಸರನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಒಂದು ವೇಳೆ ಯಾರು ಸೆಂಟಿಮೀಟರ್ದಾಗ ಕೊಟ್ಟಿರಂದ್ರೆ ಇದು ಏನಾಗುತ್ತೆ? 1.2 ಸೆಂಟಿಮೀಟ್ರ್ ಆಗುತ್ತೆ. ಹೌದಾ? ಅಂದ್ರೆ 700 ಸೆಂಟಿಮೀಟ್ರ್. ನಂದಿದು ಫೈನಲ್ ಆನ್ಸರ್. ಒಂದು ವೇಳೆ ಅವ್ರು ಸೆಂಟಿಮೀಟರ್ದಾಗ ಕೊಟ್ಟರು, MM ಒಳಗೆ ಕೊಟ್ಟರೆ ಏನಾಕತ್ತೆ ಅಂತೇಳಿ ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ. ಓಕೆ, ನೆಕ್ಸ್ಟ್ 36 ಸ್ಕ್ವೇರ್ ಅಂತ ಕೇಳ್ಯಾರ ನೋಡಿರಿ. 36 ಸ್ಕ್ವೇರ್ ಎಷ್ಟು ಬರುತ್ತೆ? 36 ಸ್ಕ್ವೇರು ಎಷ್ಟು ಬರುತ್ತೆ? 1296 ಬರುತ್ತೆ, 1296. ಓಕೆ, ನೆಕ್ಸ್ಟು 10ನೇದು, ಸಮಬಾಹು ತ್ರಿಭುಜದಲ್ಲಿ ಒಟ್ಟು ಶೃಂಗಗಳು. ಅಂದರೆ ಸಮಬಾಹು ತ್ರಿಭುಜ, ಯಾವುದೇ ಒಂದು ತ್ರಿಭುಜದಲ್ಲಿ ಶೃಂಗಗಳು ಅಂತಂದ್ರೆ ಇವೇನು ಪಾಯಿಂಟ್ ಇರ್ತಾವಲ್ಲ ಇವು ಶೃಂಗಗಳು. ಇವು ಎಷ್ಟು ಅದಾವೆ ರೀ? 3. ಅಂದ್ರೆ ಒಂದು ವೇಳೆ ಸಮಬಾಹು ತ್ರಿಭುಜದಲ್ಲಿ 3 ಕೋನಗಳು ಎಷ್ಟು ಅಂತಂದ್ರೆ 3 ಕೋನಗಳು ಅಂತ ಎಷ್ಟು ಇರ್ತಾವೆ ರೀ? 60 ಡಿಗ್ರಿ, 60 ಡಿಗ್ರಿ, 60 ಡಿಗ್ರಿ, 3 60 60 60. ಟೋಟಲ್ ಎಷ್ಟಿರುತ್ತೆ ಒಳಕೋನಗಳು ಮೊತ್ತ? 180 ಡಿಗ್ರಿ. 2 ಥರ ನೆಕ್ಸ್ಟ್ ಕೇಳೋ ಚಾನ್ಸಸ್ ಇರುತ್ತೆ, ಗೊತ್ತಿಲ್ಲ. ಶೃಂಗಗಳು ಅಂದರೆ ಏನು? ಪಾಯಿಂಟ್, ಅವರು ಕೇಂದ್ರ ಎಲ್ಲೆಲ್ಲಿ ಜಾಯಿಂಟ್ ಆಗಿರ್ತಲ್ಲ ಅವು ಪಾಯಿಂಟ್. ಓಕೆ, ಡನ್. ಓಕೆ, 11ನೇ 1420%. 2 0 ತೆಗೆದುಬಿಡ್ರಿ, 14 × 20 ಆಯಿತು. ಎಷ್ಟಾಯಿತು? 14 28 1 0 ಅಂತಂದ್ರೆ
280. ಡನ್. ಓಕೆ, ನೆಕ್ಸ್ಟು ಆದಷ್ಟು ಬೇಗ ಮುಗಿಸ್ತೀನಿ, ಡೋಂಟ್ ವರಿ, ಕೊನೆವರೆಗೂ ನೋಡಿರಿ, ಯಾಕಂದ್ರೆ ನಿಮಗೂ ಟೈಮ್ ಇರೋಂಗಿಲ್ಲ. ಓಕೆ, ಜಿ ಬಿ ಇದರಲ್ಲಿ ಇದೊಂದು ಲೈನ್ ಕೊಟ್ಟಾನ, ಇದರೊಳಗೆ ಎಫ್ಗಳು ಎಷ್ಟು ಅದಾವ ಅಂತ ಕೇಳೋಣ. ಎಷ್ಟು ಈಜಿ ನೋಡಿ, ಎಫ್ಗಳು ಎಷ್ಟು ಅದಾವೆ, ಇದೊಂದು ಟೋಟಲ್ ಎಷ್ಟು ಅದಾವೆ, 2 ಎಫ್ ಅದಾವೆ. ಓಕೆ, ನೆಕ್ಸ್ಟ್ 40 ವಿದ್ಯಾರ್ಥಿಗಳಲ್ಲಿ ಒಬ್ಬ ಎಡದಿಂದ 20ನೇ ಸ್ಥಾನದಾಗ ಬಲದಿಂದ ಎಷ್ಟದ ನೋಡ್ರಿ, 20. ಆದ್ರೆ ಅಲ್ಲಿನೂ ಒಂದು ಕೌಂಟ್ ಮಾಡ್ತೀವಿ, ಅಂದರೆ ಎಷ್ಟಾಯಿತು, 21. ಅವ ಬಲದಿಂದ ಅದಾನ, ಎಡದಿಂದ ಆದ್ರೆ 20. ಓಕೆ, ಡನ್. ನೆಕ್ಸ್ಟ್ 14th ಕ್ವಶನ್, ರೂಟ್ ಆಫ್ 49 ಎಷ್ಟರದ್ದು, 7 ಸ್ಕ್ವೇರ್ ಮಾಡೋಣ, ರೂಟ್ ಆಫ್ 49. ಆನ್ಸರ್ ಎಷ್ಟು, 7. ಓಕೆ, ಡನ್. 50 mm, ಅಲ್ಲಿ ಇನ್ಕ ಹೇಳಿದ್ನಲ್ಲ, 50 mm ಅಂದರೆ ಎಷ್ಟು ಸೆಂಟಿಮೀಟರ್ಗೆ ಸಮ ಅಂತ ನಾನು. ಎಷ್ಟು ಸೆಂಟಿಮೀಟ್ರು, 10 ಸೆಂಟಿಮೀಟ್ರ್ ಅಂದ್ರೆ 1 mm. ಈಗೇನು ಕೇಳ್ಯಾರ, 50 ಕೇಳ್ಯಾರ ಅಂದ್ರೆ ಎಷ್ಟು ಆಕತ್ತೆ, 5 ಸೆಂಟಿಮೀಟ್ರು. ಎಷ್ಟು ಬರ್ತದೆ ರೀ, 5 ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ 8 × 2 / 2. ನೀವು ಬೋರ್ಡ್ ಮಾಸ್ ರೂಲ್ಸ್ ಪ್ರಕಾರ ಮಾಡ್ಬೇಕಾರೆ ಫಸ್ಟಿಗೆ ಇದನ್ನ ಮುಗಿಸ್ಕೋರಿ. 2 / 2 ಅಂದರೆ 1 ಆಯಿತು. 8 × 8 ಅಂದರೆ ಎಷ್ಟು ಬಂತು ಆನ್ಸರ್, ಫೈನಲಾಗಿ 8 ಬರುತ್ತೆ. ಓಕೆ, ಡನ್. 17th ಕ್ವಶನ್, 12% ಎಕ್ಸ್ ಈಕ್ವಲ್ ಟು 11% ವೈ ಅಂತಂದ್ರೆ, ಹಾಗಾದ್ರೆ ಎಕ್ಸ್ ಅನುಪಾತ ವೈ. ನನಗೆ ಎಕ್ಸ್ ಅನುಪಾತ ವೈ ಕೇಳೇನಿಲ್ಲ ರೀ, ಎಕ್ಸು ಈ ವಾಯನ್ನು ಈ ಕಡೆ ತೊಗೊತೀನಿ, ಈಕ್ವಲ್ ಟು ಇಲ್ಲಿ 11 ಅದ, ಈ ಕಡೆ 12 ಈ ಕಡೆ ಬರುತ್ತೆ. ಈಗ ನಾವು ಇದನ್ನು ಅನುಪಾತದಾಗ ಬರಿಬೋದು. ಎಷ್ಟು ಬರುತ್ತೆ ರೀ, 11:12. ಬರೀ ಶಿಫ್ಟ್ ಮಾಡೀನಿ ನಾ, ಎಕ್ಸನ್ನು ಇಲ್ಲೇ ಇಟ್ಕೊಂಡು ವಾಯನ್ನು ಮಾತ್ರ ಈ ಕಡೆ ಶಿಫ್ಟ್ ಮಾಡೀನಿ, ಈ 12ಅನ್ನು ಆ ಕಡೆ ಶಿಫ್ಟ್ ಮಾಡಿ, ಈ ಕಡೆ ಇಂಟುದ ಆ ಕಡೆ ಡಿವೈಡ್ ಆಗುತ್ತೆ, ಆ ಕಡೆ ಇಂಟು ಈ ಕಡೆ ಡಿವೈಡ್ ಆಗುತ್ತೆ. ಆನ್ಸರ್ ಎಷ್ಟು, 11 / 12 ಅಂದರೆ 11:12. ಅದೇ ರೀತಿ ಇನ್ನೊಬ್ರು ಏನು ಹೇಳಿದ್ರು ಅಂತಂದ್ರೆ 16 ಸ್ಕ್ವೇರ್ ಕೇಳಿದ್ರು ಅಂತಂದರು. ನಾ ಇದನ್ನು ಟೈಪಿಂಗ್ ಆದಮೇಲೆ ಕೇಳಿದ್ರು, 16 ಸ್ಕ್ವೇರ್ ಎಷ್ಟು ಬರುತ್ತೆ ರೀ, 256. ಓಕೆ, ಇದೆಷ್ಟನೇದು, 18th. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿರಿ, ಇನ್ನೊಂದು ಅದ. ಓಕೆ, ಅದನ್ನು ಹೇಳ್ತೀನಿ. ಏನದ ರೀ, 3 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಪ್ಲಸ್ 9 ಸ್ಕ್ವೇರ್ ಮೈನಸ್ 7 ಸ್ಕ್ವೇರ್. ಇದ್ರದ್ದು ಆನ್ಸರ್ ಎಷ್ಟು ಬರುತ್ತೆ ಅಂತ ಅದೊಂದು ಕ್ವಶನ್ ಕಳಿಸ್ಯಾರ ನೋಡಿರಿ. 3 ಸ್ಕ್ವೇರ್ ಎಷ್ಟು, 9, 5 25, 9 81 ಮೈನಸ್ 49 ಅಂತಂದ್ರೆ ಇವ್ನು 3 ಕೂಡಿಸಿ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 66. ಈ ರೀತಿ ಪ್ರಶ್ನೆಗಳು ಇವತ್ತಿನ ನಡೆದಂಥ ಫಸ್ಟ್ ಶಿಫ್ಟಲ್ಲಿ ಎಲ್ಲ ಕಡೆ ನಡೆದಂತಹ ಪರೀಕ್ಷೆಯಲ್ಲಿ ಕೇಳಿದಂತಹ ಮ್ಯಾಥ್ಸ್ ಹಾಗೂ ರೀಸನಿಂಗ್ ಸಂಬಂಧಪಟ್ಟಂತೆ ಪ್ರಶ್ನೆಗಳು. ಏನಾದರೂ ಮತ್ತೆ ಸಿಕ್ಕರೆ ನೆಕ್ಸ್ಟ್ ಸೆಷನಲ್ಲಿ ಫಸ್ಟಿಗೆ ತೊಗೊಂಡು ಆಮೇಲೆ ಮುಂದಿನ ಸೆಷನನ್ನು ಆರಂಭ ಮಾಡೋಣ. ಅದೇ ರೀತಿ ಎಲ್ಲರಿಗೂ ಆಲ್ ದ ಬೆಸ್ಟ್. ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಏನಿದ್ರು ನನಗೆ ನನ್ನ ನಂಬರ್ ಆಲ್ರೆಡಿ ಎಲ್ಲರಿಗೂ ಗೊತ್ತೈತಿ. ಮೆಸೇಜ್ ಭಾಳ ಜನ ಫೋನು ಮಾಡ್ತಾಯಿದ್ರಿ. ಎಕ್ಸಾಮ್ ಮುಗಿದ ತಕ್ಷಣ ಕಾಲ್ ಮಾಡಿರಿ. ಕ್ವಶನ್ಸ್ ಗೊತ್ತಿದ್ದು ಅಂದ್ರೆ ನನಗೆ ಹೇಳ್ರಿ. ಅದೇ ರೀತಿ ನೀವು ಮೆಸೇಜ್ ಮುಖಾಂತರ ನನಗೆ ಕ್ವಶನ್ ಕೂಡ ಕಳಿಸ್ಬೋದು. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಹಿಂದ್.